ಹಲೋ ಗಾಯ್ಸ್, ವೆಲ್ಕಮ್ ಟು ಲೈಫ್ ಸ್ಟೈಲ್ 50 ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಬೆಳಗ್ಗೆ ಮಕ್ಕಳ ವ್ಲಾಗ್ ಸ್ವಲ್ಪ ಆಗ್ತಿದ್ದಾನೆ. ಸ್ಕೂಲಿಗೆ ಹೋಗೋದು, ಅವ್ರದ್ದು ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಇನ್ನು ಸ್ಕೂಲಿಗೆ ಹೊರಡಬೇಕು, ಅವರನ್ನು ಬಿಟ್ಟು ಬರಬೇಕು. ಅವರಿಗೆ ಬಿಟ್ಟು ಬರ್ತೇವೆ. ನೋಡಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ ನೋಡಿ. ಸ್ಕೂಲಿಗೆ ರೀಚ್ ಆಗಿ ಅವರನ್ನು ಬಿಟ್ಟು ಟೀಚರ್ಸ್ನವರು ವೆಲ್ಕಮ್ ಮಾಡಿದ್ದಾರೆ. ಅವರ ಹೆಸರು ಬರೆದು ಅವರವರ ನೇಮ್ ಹಾಕಿ ಅವರ ತಲೆಗೆ ಬ್ಯಾಂಡ್ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದ್ರು. ಮಕ್ಕಳಿಗೆ ಖುಷಿ ಆಗಬೇಕಲ್ಲ, ಹಾಗೆ ವೆಲ್ಕಮ್ ಮಾಡಿದರು. ಮತ್ತು ಇವರ ಫೋಟೋಸ್ ಎಲ್ಲ ತೆಗಿಲಿಕ್ಕಿತ್ತು ನಮಗೆ. ಹೇಗೆ ಸಹ ತೆಗಿಬೋದು, ನಾವು ಹೀಗೆ ತೆಗೆದೆವು. ಆ ಸಣ್ಣ ಹುಡುಗಿ ಕೂಡ ನಿಂತಳು, ಸಣ್ಣ ಮಗು. ಅವಳು ಸಹ ಕೂಗ್ತಾಯಿದ್ಲು, ಇವತ್ತು ನೀವು ಹೋಗಬೇಡಿ ಅಂತ. ದೊಡ್ಡವಳಿಗೆ ಕೂಗ್ತಾಯಿದ್ಲು, ಹೋಗಬೇಡ ಅಂತಾಗೆ. ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಹಾಗೆ ಮಕ್ಕಳಿಗೆ ಕೂಡ ಇವತ್ತು ಖುಷಿ ಆಯಿತು. 2 ಮಂತ್ ಆದ ನಂತರ ಓಪನ್ ಆಯ್ತಲ್ಲ ಸ್ಕೂಲು. ಭಾರಿ ಖುಷಿ ಆಗ್ತಾಯಿತ್ತು ಅವರ. ಓಕೆ, ನಾವು ಮನೆಗೆ ಹೊರಟೆವು. ಅವರನ್ನು ಸ್ಕೂಲಲ್ಲಿ ಬಿಟ್ಟು ಅವರಿಗೆ ಹಾಫ್ ಡೇ 12:15ಗೆ ಬಿಡ್ತಾರೆ. ಮತ್ತೆ ಗಾಡಿ ಉಂಟು ಅವರಿಗೆ. ಗಾಡಿಯಲ್ಲಿ LKG ಮತ್ತು UKG ಅವರಿಗೆ ಹಾಫ್ ಡೇ 2 days. ಮಂಡೆಯಿಂದ ಅವರಿಗೆ ಫುಲ್ ಡೇ ಉಂಟಂತ ಹೇಳಿದ್ದಾರೆ. ಮೆಸೇಜ್ ಕೂಡ ಬಂದಿದೆ. ಓಕೆ, ಮನೆಗೆ ರೀಚ್ ಆದ ನಾನು ನೆಕ್ಸ್ಟ್ ಡೇ ಇದು ವೀಡಿಯೋಸು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿದ್ದೆ. ಫುಲ್ ಡೇ ನಮಗೆ ಆಗೋದಿಲ್ಲ ತೆಗಿಲಿಕ್ಕೆ, ಆದ ಕಾರಣ ನಮಗೆ ಡ್ಯೂಟಿಯಲ್ಲಿ ಇರ್ತದೆ. ಇವತ್ತು ಫ್ರೈಡೇ ರಜೆ ಇದ್ದಾಗೆ ಸ್ವಲ್ಪ ತೆಗಿತಾ ಇದ್ದೆ. ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ದೆ ಕಿಚನಲ್ಲಿ. ಆಯಿತು.
ಓಕೆ, ಕೆಲಸ ಮುಗೀತು. ಕೆಲಸ ಮುಗಿದ ನಂತರ ನನಗೆ ಸ್ವಲ್ಪ ಟೈಮ್ ನೋಡಿದೆ. ಟೈಮ್ ನೋಡುವಾಗ 12 ಆಗಿತ್ತು. ಅವರು 12:15ಗೆ ಬರ್ತಾರೆ ಅವರಿಗೆ ಸ್ಕೂಲು. ಹಾಗೆ ಅಲ್ಲಿಗೆ ಕರ್ಕೊಂಡು ಬರಬೇಕಲ್ಲ ಮಕ್ಕಳನ್ನು. ನೋಡಿದೆ 12:25ಗೆ ಹೋಗಿದ್ದೆ ನಾನು. ಹೋಗ್ಲಿಕ್ಕೂ ಗಾಡಿ ಬರ್ಲಿಕ್ಕೂ ಸರಿ ಆಯಿತು. ಅಲ್ಲಿ ಅದು ಬಂದರು ನೋಡಿ. ಸ್ವಲ್ಪ ವೀಡಿಯೋಸ್ ತೆಗೆದಿದ್ದೇನೆ, ಅದು ಕ್ಲಿಯರ್ ಬರಲಿಲ್ಲ. ಸ್ವಲ್ಪ ನೋಡಿ, ಬನ್ನಿ ಹೇಗೆ ಬರ್ತಾರೆ ನೋಡಿ. ಬಂದರು, ಗಾಡಿಯಿಂದ ಇಳಿದ್ರು ಮಕ್ಕಳು. ಒಬ್ಬೊಬ್ಬರು ಹಿಡಿತಾರೆ ನೋಡಿ. ಆಯಿತು, ಇಳಿದ್ರು. ಇನ್ನು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗುವಾಗ ಸ್ಕೂಲಲ್ಲಿ ಎಂತಾಯಿತು ಅಂತೆಲ್ಲ ಕೇಳಬೇಕಲ್ಲ ಅವರ ಹತ್ರ. ಹಾಗೆ ಮಾತನಾಡ್ತಾ ಹೋಗ್ತಾ ಇದ್ದೆವು. ಅಲ್ಲಿ ಇವತ್ತು ಹಾಗೆ ಎಂತ ಇರಲಿಲ್ಲ. ಟೀಚರ್ ಪಾಪ ಅಂತ ಹೇಳ್ತಾ ಇದ್ಲು. ಮತ್ತು ಅವರು ಎಂಥ ಟೀಚರು ಚಾಕ್ಲೇಟ್ ಕೊಟ್ಟಿದ್ರು, ಎಂಥ ಬರ್ಡೇ ಅಂತಲೇ ಹೇಳಿದ್ಲವಳು. ಹಾಗೆ ಹೇಳ್ತಾ ಹೋಗ್ತಾ ಇದ್ಲು. ಹಾಗೆ ಸ್ವಲ್ಪ ವೀಡಿಯೋಸ್ ತೆಗ್ದಿದ್ದೇನೆ. ಹೋಗ್ತಾ ಇದ್ದಾರೆ. ಮನೆಗೆ ರೀಚ್ ಆಗಿ ಡ್ರೆಸ್ ಚೇಂಜ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಬುಕ್ಸ್ ಎಲ್ಲ ಚೆಕ್ ಮಾಡಿದೆ ಮಕ್ಕಳದು, ಎಂತೆಲ್ಲ ಕೊಟ್ಟಿದ್ದಾರೆ ಅಂತ ಬರೀಲಿಕ್ಕೆ. ಅದು ಡೈಲಿ ನಾವು ಬಂದು ಚೆಕ್ ಮಾಡ್ತೇವೆ. ಎಂತೆಲ್ಲ ಬರಲಿಕ್ಕೆ ಕೊಟ್ಟಿದ್ದಾರಂತೆ. ABC ಸ್ಟಾರ್ ಸಿಕ್ಕಿದೆ, ಇಬ್ಬರಿಗೆ ಸಹ ಸಿಕ್ಕಿದೆ ಸ್ಟಾರ್. ಮತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಇಬ್ಬರಿಗೆ ಸಹ ಸ್ಟಾರ್ ಕೂಡ ಸಿಕ್ಕಿದೆ. ಮತ್ತು ಸ್ಲೇಟಲ್ಲಿ 1 2 3 ಸ್ಮೈಲಿಂಗ್ ಕೂಡ ಕೊಟ್ಟಿದ್ದಾರೆ. ಇಬ್ಬರಿಗೆ ಸಹ ಬ್ಯಾಗ್ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸ್ಟಾರ್ ಕೂಡ ಸಿಕ್ಕಿದೆ ಸ್ಟಾರ್ಟಿಂಗಲ್ಲಿ. ಓಕೆ, ಡ್ರೆಸ್ ಚೇಂಜ್ ಮಾಡಿ ಅವರಿಗೆ ಊಟ ಎಲ್ಲ ಕೊಡಬೇಕಲ್ಲ. ಸ್ನಾನ ಮಾಡಿ ಎಲ್ಲ ಬಂದರು, ಡ್ರೆಸ್ ಚೇಂಜ್ ಮಾಡಿ ಊಟಕ್ಕೆ ಕುತ್ಕೊಂಡಿದ್ದಾರೆ ನೋಡಿ. ಊಟ ಮಾಡ್ತಾ ಇದ್ದಾರೆ. ಎಂತ ಸ್ಪೆಷಲ್? ಕೊಸಲೆ ಕಲೆ ಲೇಡಿ ಫಿಂಗರ್ ಇವು ಕಲೆ ಲೇಡಿ ಫಿಂಗರ್ ಬಿಟ್ಬಿಟ್ ವಾ ಮಗು ಹಾಕಿದ್ದಾರೆ. ತುಕ ಕಾಲ ನಿಸ್ತ್ಯಾಕ ಬೀಟ್ರೂಟ್ ಕಲಿಬರನ ಬೀಟ್ರೂಟ್ ಲೇಡಿ ಫಿಂಗರ್ ಗುಡ್. ಒಳ್ಳೇದು. ಯಾರಿಗೆ ಸ್ಟಾರ್ಟಿಂಗ್ ಶುಗರ್ ಎಲ್ಲ ಇರ್ತದಲ್ಲ ಅವರಿಗೆ ತುಂಬ ಒಳ್ಳೇದಿದು. ಇದರಲ್ಲೇ ಶುಗರ್ ಕಂಟ್ರೋಲ್ ಬರ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಸ್ಪೂನ್ ಇದು ಕುಡಿಬೇಕು. ನೀರಿಗೆ ಹಾಕಿ ಕುಡಿಬೇಕು. ಮತ್ತು ಹಾಫ್ ಆನ್ ಅವರ್ ಎಂತ ಕುಡಿಲಿಕ್ಕಿಲ್ಲ. ತುಂಬ ಒಳ್ಳೆಯದು, ಶುಗರ್ ಕಂಟ್ರೋಲ್ ಬರ್ತದೆ. ಹಾಗೆ ಕೂದಲಿಗೆ ಕೂಡ ಒಳ್ಳೆಯದಿದು ತುಂಬ. ಹಾಗೆ ಮಾಡಿ ಇಡುವ ಅಂತ ಮಾಡ್ತಾಯಿದ್ದೇನೆ. ಕೂದಲಿಗೆ ತುಂಬ ಇದು ಬೆನಿಫಿಟ್ ಇದೆ ಇದರಲ್ಲಿ. ಹಾಗೆ ನಾನು ಖಾಲಿ ಹೊಟ್ಟೆಗೆ ಒಮ್ಮೆ ಡೈಲಿ ಕುಡಿತೇನೆ. ಇದು ನಂದು ಮಾಡಿದ್ದು ಖಾಲಿಯಾಗಿದೆ. ಹಾಗೆ ಕೂದಲು ಕೂಡ ಉದುರೋದು ಕೂಡ ಸ್ಟಾಪ್ ಆಗ್ತದೆ ತುಂಬ. ಇನ್ನೊಮ್ಮೆ ನಾನು ಫ್ರೀ ಇರುವಾಗ ಇದರ ವೀಡಿಯೋಸ್ ಹೇಳ್ತೇನೆ ಯಾಕೆ ಅಲ್ಲ. ಇದು ಒಳ್ಳೆಯದು ಮಾತ್ರ, ಶುಗರ್ಗೆ ಖಂಡಿತವಾಗಲು ಇದು ತುಂಬ ಬೆನಿಫಿಟ್. ನಾನು ಬೇರೆಯವರಿಗೆ ಸಹ ಹೇಳಿದ್ದೇನೆ, ಅವರೇ ಸಹ ಮಾಡಿದ್ದಾರೆ. ತುಂಬ ಒಳ್ಳೆಯದು, ಯೂಸ್ ಇದೆ ಅಂತ ಹೇಳಿದ್ದಾರೆ. ಓಕೆ, ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ ಕೂಡ ಹಾಕ್ಬೋದು. ತುಂಬ ಒಳ್ಳೆಯ ಮದ್ದು ಅಂತ ಹೇಳ್ಬೋದು ಇದು ಏನಂದರೆ ಜೋರಾದವರಿಗೆ ನನಗೆ ಗೊತ್ತಿಲ್ಲ ಇದು ಆಗ್ತಾ ಅಂತ. ನಾನು ಹೇಳಿದ್ದೇನೆ, ಕುಡಿದ್ರೆ ಒಳ್ಳೇದೇನು, ಇದರಲ್ಲಿ ಏನೋ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಕರಿ ಲೀವ್ಸಲ್ಲಿ ಎಲ್ಲದಕ್ಕೂ ಇದು ಒಳ್ಳೆಯದೇ. ಕರಿ ಲೀವ್ಸು ಪದಾರ್ಥಕ್ಕೆಲ್ಲ ಮಾಡ್ತಾರೆ. ಕೆಲವರು ಪದಾರ್ಥದಲ್ಲಿ ಕೂಡ ಅದನ್ನು ತಿನ್ನೋದಿಲ್ಲ, ಸೈಡಲ್ಲಿ ಇರ್ತದೆ. ತಿಂದರೆ ಒಳ್ಳೆಯದು, ತುಂಬ ಬೆನಿಫಿಟ್ ಇದೆ ಕೂದಲಿಗೂ. ಇದರದ್ದು ಎಂತ ಮಾಡ್ತಾರೆ, ಇದು ಕೆಲವರು ಆಯಿಲ್ ಕೂಡ ಮಾಡ್ತಾರೆ. ಇದು ಕರಿ ಲೀವ್ಸದು ತುಂಬ ಒಳ್ಳೆಯದಿದೆ. ಆಯಿಲ್ ಕೂಡ ಮಾಡಿದರೆ ಕೂದಲು ಉದೋದು ಸ್ವಲ್ಪ ನಿಲ್ತದೆ. ತುಂಬ ಬ್ಲ್ಯಾಕ್ ಕೂಡ ಆಗ್ತದೆ ಕೂದಲು, ವೈಟ್. ಹಾಗೆ ಅಂದರೆ ಹಾಗೆಲ್ಲ ಕೆಲವೊಂದು ಕೆಂಚಿದ್ದದು ಸ್ವಲ್ಪ ವೈಟ್ ಆಗ್ತದೆ. ಅಂದರೆ ವೈಟ್ ಇದ್ದವರದು ಡೈರೆಕ್ಟ್ ಏನೋ ಬ್ಲ್ಯಾಕ್ ಏನೋ ಆಗೋದಿಲ್ಲ. ಹಾಗೆ ಅದು ಯಾವತ್ತು ಕಷ್ಟ ಬಂದವರದು ಗ್ರೋತ್ ಹಾಗೇನೆ ಇರ್ತದಲ್ಲ. ಅಂದರೆ ಕೆಲವ್ರದ್ದು ಕೆಂಚಿದ್ದದು ತುಂಬ ಕೆಲವರದ್ದು ಇರ್ತದಲ್ಲ ಕೆಂಚು, ಅವರದ್ದು ಇದ್ದದ್ದು ಸ್ವಲ್ಪ ಬ್ಲ್ಯಾಕ್ ಆಗ್ತದೆ. ತುಂಬ ಬೆನಿಫಿಟ್ ಇದೆ, ಡೈಲಿ ಹಾಕಿದ್ರೆ ಒಳ್ಳೆಯದು ಇದು ಆಯಿಲ್ ಥರದ್ದು. ಮತ್ತು ಇದು
ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೇನೆ ಹುಡಿ ಮಾಡುವಾಗ. ಮತ್ತು ಇದನ್ನು ನನಗೊಂದು 15 ಡೇಸ್ಗೆ ಬರ್ತದೆ. ನಾನು ಡೈಲಿ ಕೊಳಿತೇನೆ. ಇದು ತುಂಬ ಬೆನಿಫಿಟ್, ಕೂದಲಿಗೆಲ್ಲ ಒಳ್ಳೆಯದಲ್ಲ. ಹಾಗೆ ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ 15 ಡೇಸ್. ಓಕೆ, ಇಲ್ಲಿಂದು ಇವತ್ತು ವೀಡಿಯೋ ನಾನು ಎಂಡ್ ಮಾಡಿ ನಾನು ಇವತ್ತು ಓಕೆ ವೀಡಿಯೋಸ್ ನೋಡಿ. ನೆಕ್ಸ್ಟ್ ಇವತ್ತೇ ನಾನು ಫ್ರೈಡೆ ಅಮ್ಮನ ಮನೆಗೆ ಹೊರಟೆ. ಅಲ್ಲಿಂದ ಸ್ವಲ್ಪ ವೀಡಿಯೋಸ್ ಹಾಕ್ತೇನೆ, ನೋಡಿ ಎಂಜಾಯ್ ಮಾಡಿ. ಓಕೆ, ನಾನು ಅಮ್ಮನ ಮನೆಗೆ ಬೆಳಿಗ್ಗೆ ಸ್ವಲ್ಪ ತಿಂಡಿ ಎಲ್ಲ ತಿಂದು ಕೆಲಸ ಮಾಡಿ ವೀಡಿಯೋ ಮಾಡ್ತಾಯಿದ್ದೆ. ಸ್ವಲ್ಪ ತೆಗ್ತೀನಿ, ಅದಕ್ಕೆ ನೋಡಿ ಹೇಗಿದೆ ಅಂತ. ತುಂಬ ತೆಗಿಲಿಕ್ಕೆ ಹೋಗಲಿಲ್ಲ, ಹೇಗೆ ಆಗಿದೆ ಅಂತ ಹೇಳಿ ಬನ್ನಿ. ಓಕೆ, ವೀಡಿಯೋಸ್ ತೆಗಿತಾ ಇದ್ದಾನೆ. ಸ್ವಲ್ಪ ಗಾರ್ಡನ್ ಇತ್ತು, ಅಂದರೆ ಹುಲ್ಲೆಲ್ಲ ತೆಗೆದಿದ್ರು. ಮತ್ತು ಮಳೆಗೆ ಅದು ಜಾಸ್ತಿ ಆಗೋದಲ್ಲ, ಹುಲ್ಲು ತೆಗೆದ್ರೂ ಕೂಡ ಇನ್ನು ಕೂಡ ಬರ್ತದೆ. ಆದರೆ ಕೆಲವು ಗಿಡಗಳ ಸತ್ತಿದೆ, ಕೆಲವು ಇದೆ. ಓಕೆ ನೋಡಿ. ಮತ್ತು ಹೂವು ಎಲ್ಲ ಹಾಕಿ ಇದರಲ್ಲಿ ಎಂಥ ಸಹ ಇಲ್ಲ ಈಗ ವೀಡಿಯೋಸ್ ತೆಗೆದಕ್ಕೆ. ಹಾಗೆ ತೆಗಿತಾ ಇದ್ದೇನೋ, ತೆಗೆಯುವಂತ ಇತ್ತು ನೋಡಿ. ಸ್ವಲ್ಪ ತೆಗಿತಿದ್ದೇನೆ. ತುಂಬ ಒಳ್ಳೆದಿತ್ತು. ಲಾಸ್ಟ್ ಟೈಮ್ ನಾನು ಬರುವಾಗ ಹೂವೆಲ್ಲ ಆಗಿತ್ತು, ತುಂಬ ಇತ್ತು ಇದರಲ್ಲಿ ಹೂವು. ಈ ಸಲ ಏನು ಇಲ್ಲ, ಹಾಗೆಲ್ಲ ಮುಗೀತು. ಮಳೆ ಸೀಸನ್ ಎಲ್ಲ ಇನ್ನೂ ಕಡಿಮೆ. ಹಾಗೆ ಇದರಲ್ಲಿ ಮಾಡಿ ಕೂತ್ಕೊಂಡಿದ್ರು. ಸ್ವಲ್ಪ ವೀಡಿಯೋಸ್ ತೆಗ್ದು ಅವರು ಎಂಥದ ಮಾತನಾಡ್ತಾ ಇದ್ದೆ, ನಾನು ವೀಡಿಯೋಸ್ ತೆಗಿತಾ ಇದ್ದೆ. ಹಾಗೆ ದಾಸವಾಳ ಆಗ್ತದೆ, ತುಂಬ ಆಗ್ತದೆ ಇಲ್ಲಿ. ಅದೆಂತ ಆಗೋದಿಲ್ಲ, ಇಲ್ಲಿ ತುಂಬ ದಾಸವಾಳ ನಮ್ಮ ಮನೇಲಿ ಇರೋದು. ಓಕೆ, ಇನ್ನೊಂದು ನಿಮಗೆ ವೀಡಿಯೋಸ್ ಹಾಕ್ತೇನೆ. ನನ್ನ ಅಪ್ಪ ಒಂದು ಮಧ್ಯಾಹ್ನ ವೀಡಿಯೋಸು ಹೇಳ್ತಾರೆ, ನಾನದು ಕ್ಲಿಪ್ಸ್ ಆ್ಯಡ್ ಮಾಡ್ತೇನೆ, ನೋಡಿ ಹೇಗಿದೆ ಅಂತ. ಅವರದೇ ವಾಯ್ಸ್ ಉಂಟು, ಅವರದೇ ವಾಯ್ಸಲ್ಲಿ ಇಲ್ಲಿ ನಾನು ಹಾಕ್ತಿದ್ದೇನೆ. ಓಕೆ, ನಾಯಕರಂಬದ ಕಂಡೆ ಕೊಂಡತ್ತು ಒಕ್ಕದು ಕೊಂಡ್ರೋಡು ಇಪ್ಪುಂಡು ತೋಟೋಡು ಮಾತ ಇನ್ನು ಹೊರಲು ಕೊಂಡತ್ತು ದೆಕ್ಕದು ಏನು ಗುದ್ದು ಕಷಾಯ ಮಾಡ್ತದೆ. ಮೇಯಿ ಉರಿ ವರ್ಪಣೆಗೆ ಬಾರ್ಲಾಯ ಕಾಪಣ ದಿನಟ್ಟು ಒಂಜಿ ಮೂಜಿ ಸರ್ತಿ ಪರಂಡ ಎಡ್ಡೆ ಅದನ್ನ ಮೇಯಿ ನೀರು ಉರಿಯ ವರ್ಪಣ ಕೈದಾಪ ಜೀರಿಗೆ ಬಾಡ್ದು ಕಂಡೆನು ದೆಕ್ಕದು ಪೊರಲು ಗುದ್ದುದು ಕಷಾಯ ಉಂಟದು ದಿನಟ್ಟು ಒಂಜಿ ಮೂಜಿ ಸರ್ತಿ ಬರೋಡು ಅದನ್ನ ಮೇಯಿ ನೀರು ಉರಿಯ ವರ್ಪಣ ಉಂಟುಂಡು ಏರೆಕ್ಲ ಜೋಕ್ಲೆಗ್ಲ ಬರೋಳು ಮಲ್ಲಕ್ಲೆಗ್ಲ ಬರೋಳು.